26 ಅಂತಕಾಂತಕಾಯ ಪಾಪಹಾರಿಣೇ ನಮಃ ಶಿವಾಯ ಶಂತಮಾಯ ದಂತಿ ಚರ್ಮಧಾರಿಣೇ ನಮಃ ಶಿವಾಯ ಸಂತತಾಶ್ರಿತವ್ಯಥಾವಿದಾರಿಣೇ ನಮಃ ಶಿವಾಯ ಜಂತುಜಾತ ನಿತ್ಯ ಸೌಖ್ಯಕಾರಿಣೇ ನಮಃ ಶಿವಾಯ ಅಂತಕಾಂತಕಾಯ ಹಿಂದೆ ಬಂತು ಕಾಲ ಅಂತ ಅದೇ ಅರ್ಥ ಇಲ್ಲೂ ಸಹ. ಅಂತಕ ಅಂದರೆ ಯಮ, ಇನ್ನೊಂದು ಅಂತಕ ಅಂದರೂ ಯಮ ಅಂದರೆ ಯಮನಿಗೂ ಯಮನಾದ ಅಂದರೆ ಯಮನ ನಾಶಕ್ಕೂ ಸಹ ನೀನೇ ಕಾರಣ. ಯದ್ಯಪಿ ಎಲ್ಲರನ್ನೂ ನಾಶ ಮಾಡುವಂತಹವನು ಯಮ, ಮೃತ್ಯು ಲೋಕಕ್ಕೆ ತೆಗೆದುಕೊಂಡು ಹೋಗುವನು. ಅಂತಹ ಯಮನಿಗೂ ಸಹ ನೀನು ನಾಶ ಉಂಟು ಮಾಡುವಂಥವನು. ಮತ್ತು ಎಲ್ಲರ ಪಾಪವನ್ನು ಸಹ ಪರಿಹರಿಸುವವನು. ನಿನ್ನನ್ನು ಆಶ್ರಯಿಸಿದವರಿಗೆ, ನಿನ್ನ ಭಕ್ತರಿಗೆ ಯಾವ ಯಾವ ಅವರು ಮಾಡಿದಂತಹ ಪಾಪಗಳಿದೆಯೋ ಅದೆಲ್ಲವನ್ನೂ ಸಹ ನೀನು ಹೋಗಲಾಡಿಸ್ತೀಯಾ, ಪಾಪಹಾರಿಯಾಗಿದೆಯಾ. ಶಂತಮಾಯ ಅತ್ಯಂತ ಸುಖವನ್ನು ಕೊಡುವಂಥವನು. ಸುಖದ ಪರಾಕಾಷ್ಠೆ ಎನ್ನುವುದು ನಿನ್ನಿಂದ ಸಿಗುತ್ತೆ. ಅಂತಹ ಶಿವನೇ ನಮಸ್ಕಾರ. ದಂತಿ ಚರ್ಮಧಾರಿಣೆ, ದಂತಿ ಅಂದರೆ ಆನೆ, ಗಜಚರ್ಮವನ್ನು ಧರಿಸಿದವನೇ. ಸಂತತಾಶ್ರಿತವ್ಯಥಾವಿದಾರಿಣೆ, ನಿರಂತರವಾಗಿ ನಿನ್ನನ್ನು ಆಶ್ರಯಿಸಿದಂತಹ ಭಕ್ತರ ದುಃಖಗಳನ್ನೆಲ್ಲ ನಾಶ ಮಾಡಿಬಿಡುವಂಥವನೇ. ಆಶ್ರಿತ ವ್ಯಥಾ ವಿದಾರಿಣೆ, ನಿನ್ನನ್ನು ಯಾವಾಗಲೂ ಆಶ್ರಯಿಸಿದಂತಹ ಭಕ್ತರ ಎಲ್ಲ ದುಃಖಗಳನ್ನು ಸಹ ಪರಿಹಾರ ಮಾಡುವಂಥವನೇ ಶಿವಾಯ ನಮಃ. ಜಂತುಜಾತ ನಿತ್ಯ ಸೌಖ್ಯಕಾರಿಣೆ, ಜೀವಿಗಳ ಸಮೂಹಗಳಿಗೆ ಎಲ್ಲ ಯಾವಾಗಲೂ ಸಹ ಸುಖವನ್ನು ಉಂಟು ಮಾಡುವಂಥವನು ನೀನು. ಅಂತಹ ಶಿವನಿಗೆ ನಮಸ್ಕಾರ. ಸೃಷ್ಟಿಯಾದ ಮೇಲೆ ಅದನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯೂ ಸಹ ಅವನದೇ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಜೀವಿಯ ವಿಷಯದಲ್ಲಿಯೂ ಸಹ ಆತ ಗಮನ ಇಟ್ಟಿರ್ತಾನೆ. ಅವರನ್ನು ಪೋಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಪರಮಾತ್ಮ ಹೊಂದಿರ್ತಾನೆ. ಅಂತಹ ಶಿವನಿಗೆ ನಮಸ್ಕಾರ.